ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇರುವಂಥ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ODI ಸೀರೀಸ್ ರಾಂಚಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದಕ್ಕೆ ಮೊದಲನೇ ಮ್ಯಾಚಿಗೆ ನನ್ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11ನ ನೋಡುವಂಥ ಸಮಯ. ಆ್ಯಂಡ್ ನೀವು ಕೂಡ ಕಾಮೆಂಟಲ್ಲಿ ಹಾಕಿ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿದ ನಂತರ ಕಮೆಂಟ್ನ ಉದುರಿಸಿ. ಸ್ಟಾರ್ಟಿಂಗಲ್ಲೇ ಗುದ್ದಾಕ್ ಹೋಗ್ಬಿಡಿ. ಸೊ ನಮ್ಮದು ನಿಮ್ಮದು ಸೇಮ್ ಆಗಿರುತ್ತಾ ನೋಡುವ. ಸೊ ಓಕೆ, ಹೋಗ್ಬಿಡೋಣ, ವಿಡಿಯೋನ ಚಾಲೂ ಮಾಡೋಣ. ಅಂತ ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಹಂಗೆ ಬೆಲ್ಲೈಕನ್ನ ಪಟ್ ನನಗೆ ನಿಧಾನಕ್ಕೆ ಕ್ಲಿಕ್ ಮಾಡಿ. ಜೋರಾಗಿ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ, ಕೈ ಏನಕ್ಕೆ ನಾವು ಮಾಡ್ಕೊಂತೀರ ಪಾಪ. ಸೊ ಓಕೆ, ನೋಡ್ತಾ ಇರ್ಬೋದು, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸ್ಕ್ವಾಡು ಯಾವ ಥರ ಇದೆ ಅಂತ. ಟೀಮ್ ಇಂಡಿಯಾ ಸ್ಕ್ವಾಡು 15 ಮೆಂಬರ್ಸ್ ಸ್ಕ್ವಾಡು. ಸೊ ಇದರಲ್ಲಿ 4 ಜನ ತೆಗ್ಬಿಟ್ಟು ಈಚೆ ಕಡೆ ಕೂರಿಸ್ಬೇಕು ಅಂದರೆ ನನ್ನ ಪ್ರಕಾರ ಯಾರನ್ನ ಕೂರಿಸ್ತೀನಿ ಅಂತಂದರೆ, ಓಪನಿಂಗ್ ಸ್ಲಾಟ್ ಆಬ್ವಿಯಸ್ಲಿ ರೋಹಿತ್ ಶರ್ಮಾ ಅಂತೂ ಅದು ಫಿಕ್ಸ್ಡ್ ಸ್ಲಾಟ್, ಅದನ್ನು ಅಲಾಡ್ಸೋಕ್ಕಾಗಲ್ಲ. ರೋಹಿತ್ ಶರ್ಮಾ ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್, ಶುಭ್ಮನ್ ಗಿಲ್ ಆಬ್ಸೆಂಟ್ ಆಗಿರೋದ್ರಿಂದ ಕ್ಯಾಪ್ಟನ್ಸಿನ ಕೂಡ ಹೋಗೋದ್ರ ಜೊತೆಗೆ ಅವರು ಕೂಡ ಆಬ್ಸೆಂಟ್ ಆಗೋದ್ರ ಜೊತೆಗೆ ಯಶಸ್ವಿ ಜಾಯ್ಸ್ವಾಲ್ಗೆ ಇಲ್ಲಿ ಜಾಗ ಮಾಡ್ಕೊಂಡು ಕೂಟ್ಟಿದ್ರೆ, ಜಾಯ್ಸ್ವಾಲ್ ಇಲ್ಲಿ ಪ್ರೂವ್ ಸಗದಾಗಿ ಮಾಡ್ಕೊಂತ ಅಂದರೆ ಈ ಸೀರೀಸಲ್ಲಿ ಒಂದು ರೇಂಜಿಗೆ ಸ್ಥಾನನ ಒಂದು ರೇಂಜಿಗೆ ಗಟ್ಟಿ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗೋಗ್ಬಿಡುತ್ತೆ. ಸೊ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್ಗಳು ಬರಬೇಕು ಜಾಯ್ಸ್ವಾಲ್ ಅವರ ಬ್ಯಾಟಿಂದ. ಅವಾಗ ಮಾತ್ರ ಇವ್ರನ್ನೇನೋ ಗುರು ತೆಗಿತೀರ ಟೀಮಿಂದ ಅಂತ ಅವಾಗ ಕ್ವೆಶನ್ ಮಾಡ್ಬೋದು, ಇಲ್ಲ ಅವ್ರನ್ನ ಟೀಮಲ್ಲಿ ಇಟ್ಕೊಬೇಕು ಅಂತ ಕ್ವೆಶನ್ ಮಾಡ್ಬೋದು. ಸೊ ಇವ್ರು ಪ್ರೂವ್ ಮಾಡ್ಕೊಳ್ಳೇಬೇಕು ಈ ಸೀರೀಸ್, ಯಾಕಂದರೆ ಇವ್ರಿಗೊಂದು ಲಾಬಿ ಸಿಕ್ಕಿದೆ. ಇಲ್ಲಿ ಇಂಜುರಿ ಆಗಿರೋದು ಗಿಲ್ಲಿಗೆ, ಅಲ್ಲೇನಾದ್ರು ಇಂಜುರಿ ಆಗಿಲ್ಲ ಅಂದ್ರೆ ಅವ್ರಿಗೆ ಲಾಬಿನೇ ಸಿಗ್ತಾ ಇರಲಿಲ್ಲ, ಇಲ್ಲಿ ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಜಾಯ್ಸ್ವಾಲ್ ಇಲ್ಲಿ ಪ್ರೂವ್ನೇ ಮಾಡ್ಕೊಬೇಕು. ಇಲ್ಲಿ ರೋಹಿತ್ ಅಂತೂ ಪ್ರೂವ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಸೀರೀಸಲ್ಲಿ, ಸೆಂಚುರಿ ಎಲ್ಲ ಬಂದಿದೆ, ಇನ್ನೇನು ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಲಾಸ್ಟ್ ಮ್ಯಾಚು ಅಂದರೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಏನು ಆಡಿದ್ರು, ಇಬ್ಬರು ಕೂಡ ಮಸ್ತಾಗಿ ಆಡಿದ್ರು, ಇಬ್ಬರು ಕೂಡ ಫಿನಿಶಿಂಗ್ ಟಚ್ನ ಕೊಟ್ಟರು. ಆಯ್ತು, ಅದಾಗಲೇ ಒಂದೂವರೆ ತಿಂಗಳು ಆಗ್ತಾ ಬಂತು. ಬಟ್ ಇವಾಗ ಹಳೇದೆಲ್ಲ ಬಿಟ್ಬಿಟ್ಟು ಇವಾಗ ಹೊಸ್ದಾಗೆ ಸ್ಟಾರ್ಟ್ ಆಗೋದು. ವಿರಾಟ್ ಕೊಹ್ಲಿ ಫಸ್ಟ್ 2 ಮ್ಯಾಚು ನೆಟ್ಗಾಡೋಕ್ಕಾಗಿರಲಿಲ್ಲ ಆಸ್ಟ್ರೇಲಿಯಾ ಸೀರೀಸಲ್ಲಿ. ಇವಾಗ ಮತ್ತೆ ರಿಕವರ್ ಆಗಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ. ಬಟ್ ಮತ್ತೆ ಅದು ಹಳೇದೆಲ್ಲ ಬಿಟ್ಬಿಡ್ಬೇಕು, ಮತ್ತೆ ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ಸೊ ಇದರಿಂದ ಕನ್ಸಿಸ್ಟೆಂಟಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸೀರೀಸ್ನ ಸೋತ್ಬಿಟ್ಟು ಬರ್ತಾ ಇರೋವಂಥ ಇಂಡಿಯನ್ ಟೀಮಿಗೆ ಚಾಲೆಂಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಂಬರ್ 4 ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ತಿಲಕ್ ವರ್ಮಾ ಆಡ್ತಾರೆ ಅಂತ. ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಇಲ್ಲಿ ಖಂಡಿತ ಇಲ್ಲಿ ಡಿಫ್ರೆನ್ಸ್ ಅಂತೂ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಕೂಡ ವರ್ಕೌಟ್ ಆದಂಗೆ ಇರುತ್ತೆ. ಜೊತೆಗೆ ತಿಲಕ್ ವರ್ಮಾ ನೋಡಿಕೊಂಡು ಕೂಡ ಆಡ್ತಾರೆ. ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ ಇರೋವಂಥವ್ರಿಗೆ, ಇನ್ನು ಮಿಕ್ಕಿರೋವಂಥವ್ರಿಗೆ ಕಂಪೇರ್ ಮಾಡ್ತು ಅಂದರೆ ತಿಲಕ್ ವರ್ಮಾ ಆ ಒಂದು ಸ್ಥಾನದಲ್ಲಿ ನಂಬರ್ 4th ಸ್ಥಾನದಲ್ಲಿ ಶ್ರೇಯಸ್ ಅಯ್ಯರ್ ಆಬ್ಸೆಂಟ್ ಆಗಿರೋದ್ರಿಂದ ಸೂಕ್ತವಾದ ಆಯ್ಕೆ ಅಂತ ನಾನು ಪರ್ಸ್ನಲಿ ಬಿಲೀವ್ ಮಾಡ್ತೀನಿ. ಅದಕ್ಕೋಸ್ಕರ ತಿಲಕ್ ವರ್ಮಾನ 4ನೇ ಪೊಸಿಷನ್ ಇಡ್ತು ಅಂತಂದರೆ 5ನೇ ಪೊಸಿಷನಲ್ಲಿ KL ರಾಹುಲ್ನ ಇಟ್ಟಿದ್ದೀನಿ. KL ರಾಹುಲ್ ಗೊತ್ತಿರೋದನ್ನೇ ಎಂದಿನಂತೆಯೇ ಅವ್ರು 5ನೇ ಪೊಸಿಷನಲ್ಲೇ ಆಡೋದು. ಅದಕ್ಕೋಸ್ಕರ KL ರಾಹುಲ್ ಹೆಂಗಾರ ಓಪನ್ ಮಾಡ್ಸೋಣ ನಮ್ಮ KL ರಾಹುಲ್ನ ಅಂತ ಹೇಳಿದ್ರೆ ಓಪನ್ ಮಾಡ್ಸಲ್ಲಮ್ಮ KL ರಾಹುಲ್ನ. ODIಸಲ್ಲಿ ನಂಬರ್ 5ಅಲ್ಲೇ ಆಡೋದವರು. ಎಷ್ಟು ವರ್ಷ ಆಡ್ಕೊಂಬಂದೆ ನಂಬರ್ 5ಅಲ್ಲಿ. ಅದಕ್ಕೋಸ್ಕರ ನಂಬರ್ 5ಅಲ್ಲೇ ಜೆನ್ಯೂನ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾರೆ. ವಿಕೆಟ್ ಕೀಪಿಂಗ್ ಇವರೇ ನಿಭಾಯಿಸ್ಬೇಕು, ಇವರೇ ನಿಭಾಯಿಸ್ತಾರೆ. ಯಾಕೆ ಅಂದರೆ ನಾನು ರಿಷಬ್ ಪಂತ್ ಆಡಿಸ್ತಾ ಇಲ್ಲ. ರಿಷಬ್ ಪಂತ್ ಯಾಕಪ್ಪ ಮಾಡಿಸಲ್ಲ ನೀನು ಅಂತ ಕೇಳಿದ್ರೆ, ರಿಷಬ್ ಪಂತ್ನ ನಾನು ODIಗೆ ಕನ್ಸಿಡರೇ ಮಾಡಲ್ಲ ಫಸ್ಟ್ ಆಫ್ ಆಲು. ಏನಕ್ಕೆ ಅಂತ ಕೇಳಿದ್ರೆ ODIಯಲ್ಲಿ ಏನೋ ಪ್ರೂವ್ನೇ ಮಾಡಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ T20s ಒಂದು ರೇಂಜಿಗೆ ಕನ್ಸಿಡರ್ ಮಾಡ್ತೀನಿ ನಾನು. ಟೆಸ್ಟಲ್ಲಂತೂ ಪಕ್ಕ ರಿಷಬ್ ಪಂತ್ ಇದ್ದೇ ಇರ್ತಾರೆ, ಅದರಲ್ಲಿ 2 ಮಾತಿಲ್ವೇ ಇಲ್ಲ. ಬಟ್ ODIs ಅಂತ ಬಂದಾಗ ನಾನು ರಿಷಬ್ ಪಂತ್ ಯಾವಾಗಲೂ ನೆಗೆಟೇ ಮಾಡ್ತೀನಿ, ಯಾಕಂದರೆ ಅಂಥ ಮಟ್ಟಿಗೆ ಇವರು ಪ್ರೂವ್ ಮಾಡಿಲ್ಲ ODIs ಅಂತ ಬಂದಾಗ. ಸೊ KL ರಾಹುಲ್ ವಿಕೆಟ್ ಕೀಪಿಂಗ್ನ ಮಾಡಲಿ, ಇಲ್ಲಿ ಸೆಕೆಂಡರಿ ವಿಕೆಟ್ ಕೀಪಿಂಗ್ ಬ್ಯಾಟರ್ನ ಅಗತ್ಯತೆ 11 ಒಳಗಡೆ ಇಲ್ಲ ಅಂತ ಅನ್ಕೊತೀನಿ. ವಾಷಿಂಗ್ಟನ್ ಸುಂದರ್ ಆಡ್ತಿರುವಂಥ ಫಾರ್ಮ್ ನೋಡ್ತು ಅಂತಂದರೆ, ರವೀಂದ್ರ ಜಡೇಜಾ ಇರುವಂಥ ಫ್ಲೋ ನೋಡ್ತು ಅಂತಂದರೆ ಖಂಡಿತ ಇಬ್ಬರು ಕೂಡ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾರೆ. ಇಬ್ಬರು ಕೂಡ ಒಳ್ಳೆ ಟಚಲ್ಲಿ ಕಾಣಿಸ್ತಾ ಇದ್ದಾರೆ. ರನ್ಸ್ನ ಹೊಡೆಯುವಂಥ ಎಬಿಲಿಟಿ ಖಂಡಿತ ಇದೆ. ನಂಬರ್ 6 ನಂಬರ್ 4th ಪೊಸಿಷನಲ್ಲಿ ಬಂದ್ಬಿಟ್ಟು. ಆ್ಯಂಡ್ ಹರ್ಷಿತ್ ರಾಣಾ ಆಡಿದ ರೀತಿ ನೋಡ್ತು ಅಂತಂದರೆ, ಯಾಕಂದರೆ 30-35 ರನ್ ಹೊಡೆಯುವಂಥ ಎಬಿಲಿಟಿ ಎಲ್ಲ ತೋರಿಸಿದ್ರು. T20ಸಲ್ಲಿ ತೋರಿಸಿದ್ದಾರೆ ಹರ್ಷಿತ್ ರಾಣಾ. ಅವರು ಕೂಡ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡುವಂಥ ಎಬಿಲಿಟಿ ಇದೆ. ನಂಬರ್ 8th ಸ್ಥಾನಕ್ಕೆ ಹರ್ಷಿತ್ ರಾಣಾ ಅಂತೂ ಪಕ್ಕಾ ಕಾಂಟ್ರಿಬ್ಯೂಟ್ ಮಾಡುವಂಥ ಎಬಿಲಿಟಿ ಇದೆ. ಆ್ಯಂಡ್ ನಂಬರ್ 9 ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಅವರು ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 10 ಪ್ರಸಿದ್ಧ ಕೃಷ್ಣ ಆಡಬೇಕು, ಆಮೇಲೆ ಹರ್ಷದೀಪ್ ಸಿಂಗು ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ 3 ಜನ ಪೇಸಸ್ನ ಇಟ್ಟಿದ್ದೀನಿ. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿಗೆ ನಾನಿಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಯಾಕಂದರೆ ಅವ್ರು ಏನು ಪ್ರೂವ್ ಮಾಡ್ತಾ ಇಲ್ಲ ಗುರು. ಕೊಟ್ಟಿರೋವಂಥ ಆಪರ್ಚುನಿಟಿಗಳಲ್ಲಿ ಏನೂ ಪ್ರೂವ್ ಮಾಡ್ತಾ ಇಲ್ಲ. ಇಲ್ಲಿ ಪೇಸರ್ ಆಗಿರುವಂಥ ಪ್ರಸಿದ್ಧ ಕೃಷ್ಣ ಜೊತೆಗೆ ಹರ್ಷದೀಪ್ ಸಿಂಗು ಜೊತೆಗೆ ಹರ್ಷಿತ್ ರಾಣಾ 3 ಜನನೂ ಆಡಿಸ್ತಾ ಇದ್ದೀನಿ ನಾನು. ಏನು ಬ್ಯಾಕಪ್ಪು ಗೀಕಪ್ಪು ಎಲ್ಲ ಏನಿಲ್ಲ. ನಿತೀಶ್ ಕುಮಾರ್ ರೆಡ್ಡಿ ಬಂದ್ಬಿಟ್ಟು ಬೌಲಿಂಗ್ ಹಾಕ್ಬಿಟ್ಟು ವಿಕೆಟ್ಸ್ ತೆಗೆಯೋದು ಅಷ್ಟಲ್ಲೇ ಇದೆ. ಅವ್ರ ಮೇಲೆ ಅಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇಲ್ಲ. ವಿಕೆಟ್ ಎತ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಬ್ಯಾಟಿಂಗಲ್ಲಿ ಸ್ವಲ್ಪ ಆಡ್ಬೋದು, ಬಟ್ ವಿಕೆಟ್ ಎತ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೇನು ಅನ್ನಿಸ್ತಾ ಇಲ್ಲ. ವಾಷಿಂಗ್ ಮತ್ತು ಜಡೇಜಾ ಒಂಥರ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ಳಿ. ಇಲ್ಲಿ 3ನೇ ಆಲ್ರೌಂಡರ್ನ ಪಕ್ಕಾ ಆಲ್ರೌಂಡರ್ನ ಹರ್ಷಿತ್ ರಾಣಾನು ಹಂಗೆ ನೋಡೋಕ್ರೆ ಆಲ್ರೌಂಡರ್ ಅಂತ ಅನ್ಬೋದು. ಇಲ್ಲಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡ್ನ ಅಗತ್ಯತೆ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ವಾಷಿ ಜಡೇಜಾ ಜೊತೆ ಕುಲ್ದೀಪು 3 ಜನ ಸ್ಪಿನ್ನ ನೋಡಿಕೊಂಡ್ರು ಅಂತಂದರೆ, ಹರ್ಷಿತ್ ಪ್ರಸಿದ್ಧ ಜೊತೆಗೆ ಹರ್ಷದೀಪು 3 ಜನ ಪೇಸ್ನ ನೋಡಿಕೊಂಡ್ರೆ ಸಾಕು. 6 ಜನ ಬೌಲರ್ಸ್ ಆಯಿತು ಅಂತಂದರೆ ಇದು ಇಟ್ಸ್ ಮೋರ್ ದ್ಯಾನ್ ಎನಫ್, ಲಕ್ಸುರಿ ಆಯಿತು ಅಂತಲೇ ಲೆಕ್ಕ. ಬೇಕಾದ್ರೆ ತಿಲಕ್ ವರ್ಮನೂ ಕೂಡ ಕೈ ಆಡಿಸ್ತಾರೆ ಬೇಕು ಅಂದರೆ ಬೌಲಿಂಗ್ ಆಗ್ತಾರೆ. ಸೊ ನಾನು ಕೂಡಿಸ್ತಾ ಇರೋವಂಥ ಪ್ಲೇಯರ್ ಯಾರು ಅಂತಂದರೆ ಇಟ್ಸ್ ನಿತೀಶ್ ಕುಮಾರ್ ರೆಡ್ಡಿ, ಋತುರಾಜ್ ಗಾಯಕ್ವಾಡ್, ಧ್ರುವ್ ಜುರಲ್ ಆ್ಯಂಡ್ ರಿಷಬ್ ಪಂತ್.
3 ಜನ ವಿಕೆಟ್ ಕೀಪರ್ನ ಹಾಕೊಂಡ್ಬಿಟ್ಟವ್ರೆ ಸ್ಕ್ವಾಡ್ ಒಳಗಡೆ. ಧ್ರುವ್ ಜುರಾಲ್ಗೆ ಅವಕಾಶ ಸಿಗಲ್ಲ ಇಲ್ಲಿ. ಪಂತಿಗೆ ಸಿಕ್ತು ಅಂತಲೂ ಕೂಡ ಧ್ರುವ್ ಜುರಾಲ್ಗಂತೂ ಖಂಡಿತ ಸಿಗೋದಿಲ್ಲ. ಋತುರಾಜ್ ಗಾಯಕ್ವಾಡು ಪಾಪ ಇಲ್ಲೆಲ್ಲ ರಾಂಗ್ ಟೈಮಲ್ಲಿ ಬಂದು ಕೂತ್ಕೊಂತಾರೆ, ರಾಂಗ್ ಟೈಮಲ್ಲಿ ಸೆಲೆಕ್ಟ್ ಆಗ್ತಾರೆ. ತಿಲಕ್ ವರ್ಮಾ ಬೆಟ್ರಾಗಿ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ರೀಸೆಂಟಾಗಿ. ಏನು ಆಡಿದ್ದು ಅಲ್ಲಿ ಏಷ್ಯಾ ಕಪ್ ಫೈನಲಲ್ಲಿ ತಿಲಕ್ ವರ್ಮಾ, ಅದಕ್ಕೆ ಕೊಡಬೇಕು ಇಲ್ಲಿ ಸ್ಥಾನದಲ್ಲಿ ತಿಲಕ್ ವರ್ಮಾಗಲ್ಲಿ. ತಿಲಕ್ ವರ್ಮಾಗೆ ಆಡಿಸ್ಲೇಬೇಕು ಗುರು ನನ್ನ ಪ್ರಕಾರ. ಪ್ರೂವ್ ಮಾಡಿಕೊಡಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಅಷ್ಟು ಮಟ್ಟಿಗೆ ಪ್ರೂವ್ ಮಾಡಿಲ್ಲ. ಋತುನು ಕೂಡ ಏನಂತ ಪ್ರೂವ್ ಏನು ಮಾಡಿಲ್ಲ. ಅವಕಾಶ ಕೊಟ್ಟರೆ ಅಲ್ವಾ ಗುರು ಪ್ರೂವ್ ಮಾಡೋದು ಅಂತ ಕೇಳಿದ್ರೆ ಸಾಕಷ್ಟು ಅವಕಾಶಗಳು ಸಿಕ್ಕಿದ್ವಮ್ಮ. ಅವಾಗೆಲ್ಲ ಇವರು ಡೊಮೆಸ್ಟಿಕಲ್ಲೇ ಪ್ರೂವ್ ಮಾಡಬೇಕು, ಡೊಮೆಸ್ಟಿಕಲ್ಲಿ ಚೆನ್ನಾಗಿ ಪ್ರೂವ್ ಮಾಡಬೇಕು, ಆವಾಗಲೇ ಇಲ್ಲಿ ಅವಕಾಶ ಸಿಗೋದು. ಇಲ್ಲಿ ಪ್ರೂವ್ ಮಾಡಿರೋಂಥ ಪ್ಲೇಯರ್ಸ್ಗಳೇ ನಾನು 11 ಇಟ್ಟಿರೋದು. ಅವ್ರನ್ನ ಕೂರಿಸ್ಬಿಟ್ಟು ಇವ್ರನ್ನ ಆಡ್ಸೋಕ್ಕಾಗ್ಬಿಡ್ತದ ಅಲ್ಲಿ? ಇಲ್ಲಿ ಧ್ರುವ್ ಜುರಾಲ್ನ ಆಡ್ಸೋಕ್ಕಾಗ್ಬಿಡ್ತದ KL ರಾಹುಲ್ ಜಾಗದಲ್ಲಿ? ಅಥವಾ ಪಂತ್ನ ಆಡಿಸ್ಬಿಡೋಕ್ಕಾಗ್ತದ ಇಲ್ಲಿ KL ರಾಹುಲ್ ಜಾಗದಲ್ಲಿ? ಆಡ್ಸೋಕ್ಕಾಗಲ್ಲ ಅಲ್ಲಿ. ರಾಂಗ್ ಟೈಮಲ್ಲಿ ಬಂದು ಕೂತ್ಕೊಂಡವ್ರು ಈ 4 ಜನ. ಸೊ 11 ನಂತರ ನನ್ನ ನೋಡ್ತು ಅಂದರೆ ಒಂಥರ ಸ್ಟ್ರಾಂಗಾಗಿ ನೋಡ್ತು ಅಂದರೆ ಈ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ನಂತರನೇ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಯಾರನ್ನ ಆಡಿಸ್ತೀರಾ, ಯಾರನ್ನ ಕೂರಿಸ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ.